ಶ್ರಾವಣ ಮಾಸದಲ್ಲಿ ಇವತ್ತು ತುಂಬ ಪ್ರಶಸ್ತಿವಾದ ದಿನ, ಗುರುವಾರ. ನಮ್ಮ PNS ವಿಸ್ತಾರ ಏನಿದೆ ಇಲ್ಲಿ ಒಂದು ಆಡಳಿತ ಕಚೇರಿ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅದಕ್ಕೆ ಇವತ್ತು ಒಳ್ಳೆಯ ದಿವಸದಲ್ಲಿ ಪೂಜಾ, ಹವನ, ಗಣೇಶ ಹೋಮ, ನವಗ್ರಹ ಹೋಮ ಎಲ್ಲನೂ ಮಾಡಿ ಏನು ನಮ್ಮ ಸಿಬ್ಬಂದಿ ವರ್ಗದವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಶಕ್ತಿಯನ್ನು ಕೊಡಬೇಕು ದೇವರು. ಆ ಶಕ್ತಿಯನ್ನು ಕೊಡಲಿಕ್ಕೋಸ್ಕರ ಇವತ್ತು ಏನು ಒಂದು ಹೋಮ ಹವನಾದಿಗಳನ್ನು ಇಟ್ಕೊಂಡಿದ್ದೀವಿ. ಈ ಆಫೀಸು ಯಾವತ್ತೂ ಸುಖಮಯವಾಗಿರಬೇಕು, ಸಂತೋಷಭರಿತವಾಗಿರಬೇಕು, ಅಡಚಣೆ ಇಲ್ಲದಲೇ ಈ ಕೆಲಸ ಕಾರ್ಯಗಳೆಲ್ಲ ನೆರವೇರಬೇಕು ಅನ್ನೋ ಇಟ್ಕೊಂಡು ನಮ್ಮ ಶ್ರೀಧರು ಮತ್ತು ನಿಖಿಲ್ ಜೋಶಿ, ನವೀನು ಎಲ್ಲರೂ ಸೇರಿ ಇವತ್ತು ತುಂಬ ಪ್ರೀತಿಪೂರ್ವಕವಾಗಿ ನನ್ನ ನೋಡ್ಕೊಂಡಿದ್ದಾರೆ. ಇವತ್ತೇನು ಅವರ ಪ್ರೀತಿ ವಿಶ್ವಾಸ ನಮ್ಮ ಧರ್ಮೇಶು ಏನು ಒಂದು ಕೊಡಗೈ ದಾನಿ ಅಂತ ಹೇಳ್ಬೋದು. ಇವತ್ತು ಸುಮಾರು ಹಣ ಕಳ್ಕೊಂಡಿದ್ರೂ ಸ್ವಾಮೀಜಿಯವ್ರಿಗೋಸ್ಕರ ಅವರು ಸ್ವಾಮೀಜಿ ನಿಮ್ಮದು ಇದು ಇವತ್ತಿಂದ ಅಂತ ಹೇಳಿ ಒಂದು ಆ ಪ್ರೀತಿ ವಿಶ್ವಾಸದಿಂದ ನನಗೆ ಕೊಟ್ಟರು. ಅವ್ರ ಕಣ್ಣು ಮುಂದೆನೇ ಇವತ್ತು ಈ ಸಂಸ್ಥೆ ಬೆಳೀತಿರೋದು ನೋಡಿ ಅವ್ರಿಗೆ ಧರ್ಮೇಶ್ಗೆ ತುಂಬ ಸಂತೋಷ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಒಂದು 10 ರೂಪಾಯಿ ಕೊಟ್ಟರು ಇವತ್ತು ಅದು ದಾನಿ ಅಂತೀವಿ, 100 ಕೋಟಿ ಕೊಟ್ಟರು ಅವ್ರನ್ನ ದಾನಿ ಅಂತೀವಿ. ಇವತ್ತು ಎಲ್ಲರೂ ಸೇರಿ ಇವತ್ತು ಈ ಸಂಸ್ಥೆನ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಅವ್ರಿಗೆ ಶಕ್ತಿಯನ್ನು ಕೊಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಇವತ್ತು ಪೂಜೆ ಇಟ್ಕೊಂಡಿದ್ದೀವಿ. ಆ ಶಕ್ತಿಯನ್ನು ಕೊಡಲಿ, ಅವರಿಗೆ ಮುಂದಿನ ಭವಿಷ್ಯ. ಈ ಸಂಸ್ಥೆ ಏನು ಇವತ್ತಿಂದ ನಮ್ಮ ಜೋಶಿಯವ್ರ ನೇತೃತ್ವದಲ್ಲಿ ಒಂದು ಇಂಗ್ಲೀಷ್ ಡಿಜಿಟಲ್ ಮೀಡಿಯಾ ಏನು ಪ್ರಾರಂಭ ಮಾಡ್ತಾ ಇದ್ದಾರೆ ಅದಕ್ಕೆ ಯಶಸ್ಸನ್ನು ಕೋರ್ತೀನಿ. ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಈ ಕಾರ್ಯಕ್ರಮ ಇನ್ನು ಮುಂದೆ ದೊಡ್ಡದಾಗಿ ಮಾಡಬೇಕು. ಇವತ್ತು ಒಂದು ಸಣ್ಣ ರೂಮ್ ಒಳಗಡೆ ಮಾಡ್ತಾ ಇದ್ರೂ ಮುಂದಿನ ದಿನಗಳಲ್ಲಿ ಇದನ್ನು ತುಂಬ ಎತ್ತರವಾಗಿ ಬೆಳೆಸಬೇಕು. ಆ ಶಕ್ತಿಯನ್ನು ಎಲ್ಲರಿಗೂ ನಮ್ಮೆಲ್ಲರಿಗೂ ದೇವರು ಕೊಡಲಿ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ.